ಹೆಚ್ಚಾಗಿ ಕಾರ್ಮಿಕರು, ರೈತರು, ಬಡಜನಗಳು, ಸ್ಲಮ್ಮಲ್ಲಿ ವಾಸ ಮಾಡತಕ್ಕಂಥ ಜನ, ಅವ್ರಿಗೆ ಪ್ರತಿದಿನ ಅವ್ರ ಬದುಕಕ್ಕಾಗಿ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಅವರು ನಮ್ಮ ವೋಟರ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿದ್ಯಾ, ನಾವು ಮತ್ತೆ ರಿವ್ಯೂ ಮಾಡ್ಬೇಕಾ, ಮತ್ತೆ ಆ ಹೆಸರನ್ನ ಜೋಡಿಸ್ಬೇಕಾ ಅಂತೇಳಿ ಆ ಯೋಚನೆ ಅವ್ರಿಗೆ ಇರೋದಿಲ್ಲ. ಅವ್ರು ಒಂದು ಸತಿ ಲಿಸ್ಟ್ ಅಲ್ಲಿ ಹೆಸರಿದ್ರೆ ಅದು ಪರ್ಮನೆಂಟ್ ಆಗಿದ್ದೇ ಇರ್ತದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾರೆ. ಈಗ ಬರ್ತಕ್ಕಂಥ ಕಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಆ ಜನ, ಆ ಗುಂಪುಗಳಿಗೆ ಸೇರಿರ್ತಕ್ಕಂಥ ಜನ, ಅವ್ರ ಸಮಸ್ಯೆಗಳು. ಆದ್ರೆ ಯಾರಪ್ಪ ಬರ್ತಾರೆ ಅಂತ ಹೆಚ್ಚಾಗಿ ನೋಡಿದ್ರೆ ಮತ್ತೆ ಅಲ್ಲಿ ಬರ್ತಕ್ಕಂಥದ್ದು ದಲಿತರು, ಮುಸಲ್ಮಾನರು ಮತ್ತೆ OBC-ನವರು. ಸೊ ಹಾಗಾಗಿ ನೀವು ವೆಸ್ಟ್ ಬೆಂಗಾಲಿಂದ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಇಸ್ಲಾಂ ಅಂತೂ ಇದ್ದಾರೆ. ಅಲ್ಲಿ ನಾವು ಮಾತನಾಡಿದಾಗ 91 ಲಕ್ಷ ವೋಟರ್ಸ್, 34 ಲಕ್ಷ ಜನ ಅಪೀಲ್ ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಹೆಚ್ಚಾಗಿ ಸಂಖ್ಯೆ ಯಾರ್ದಿದೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿರ್ತಕ್ಕಂಥದ್ದುವೇ ಸಹ ದಲಿತರು ಮತ್ತೆ ಮುಸಲ್ಮಾನರು. ಸೊ ಇದನ್ನ ಈ ಪ್ರಾರಂಭನೆ ಮಾಡಿರ್ತಕ್ಕಂಥದ್ದು ಪರ್ಮನೆಂಟ್ ಆಗಿ ನಾವು ಅಧಿಕಾರದಲ್ಲಿರ್ಬೇಕು, ಪರ್ಮನೆಂಟ್ ಆಗಿ ನಮ್ಮ ಪಕ್ಷ ಅಧಿಕಾರದಲ್ಲಿರ್ಬೇಕು ಅಂತೇಳಿ ಒಂದು ಸಂಚು ನರೇಂದ್ರ ಮೋದಿ ಅವರದು ಮತ್ತೆ ಅಮಿತ್ ಶಾ ಅವರದು. ಯಾವ ರೀತಿ ಆಗ್ತದೆ? ವೋಟ್ ಚೋರಿ ಮಾಡಿ ನೋಡಿದ್ರು, ಅದರಲ್ಲಿ ಎಷ್ಟು ಸಾಕಷ್ಟು ಅವ್ರಿಗೆ ಬೆನಿಫಿಟ್ ಆಗಿಲ್ಲ. ಮತ್ತೆ ಇದನ್ನ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಹೇಳಿ ಯಾರು ನಮ್ಗೆ ವೋಟ್ ಕೊಡೋದಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಒಂದು 10% ಅದು ನಾವು ಕಿತ್ತಾಕಿದ್ರೆ ನಾವು ಮತ್ತೆ ಗೆಲ್ಲೋದಿಕ್ಕೆ ಅವಕಾಶ ಆಗ್ಬೋದು, ಮತ್ತೆ ನಾವು ಅಧಿಕಾರದಲ್ಲಿ ಇರ್ಲಿಕ್ಕೆ ಅವಕಾಶ ಆಗಿರ್ಬೋದು ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಸಂಚು. ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಕೇವಲ ಬೆಂಗಳೂರು ನಗರದಲ್ಲಿ ಮಾತ್ರ ಆಗ್ಬಾರ್ದು. ನಾವು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳು ಸಹ ಈ ಒಂದು ಚಳವಳಿ ಪ್ರಾರಂಭ ಆಗ್ಬೇಕು. ಇದರಿಂದ ಜನಗಳಿಗೆ ಈ ತಿಳುವಳಿಕೆಯನ್ನು ಸಹ ಸಿಗ್ಬೇಕು. ಜನಗಳಿಗೆ ಅವರ ಅಧಿಕಾರ ಏನಿದೆ, ವೋಟ್ ಮಾಡ್ತಕ್ಕಂಥ ಅಧಿಕಾರ, ಅದು ಯಾವ ಪಕ್ಷ ಆಗಲಿ ಯಾವ ಸರ್ಕಾರ ಆಗಲಿ ಅವ್ರು ಕಿತ್ತಾಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಚಳವಳಿಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಎಲ್ಲಾ ಕಡೆ ಅಷ್ಟೇ ಅಲ್ಲ, ನಾವು ನಮ್ಮ ಗುಲ್ಮಾ ಇಕ್ರಾಮ್ ಸಹ ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ನಮ್ಮಲ್ಲಿ ಪ್ರತಿಯೊಂದು ಶುಕ್ರವಾರ ಒಂದು ಅವಕಾಶ ನಮ್ಗೆ ಸಿಗ್ತದೆ. ಸಾಕಷ್ಟು ಜನ ಅಲ್ಲಿ ನಮ್ಮ ಮಸ್ಜಿದ್ಗಳಲ್ಲಿ ಸಹ ಬರ್ತಾರೆ. ಅಲ್ಲೂ ಸಹ ನಾವು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಪ್ರತಿಯೊಂದು ಫ್ರೈಡೆ ಇದರ ಬಗ್ಗೆ ಚರ್ಚೆ ಆಗ್ತದೆ ಅಂತ ಹೇಳಿ ನಿಮ್ಗೆ ಎಲ್ಲ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರಗಳು.